ಏ ಪ್ರವೀಣ, ಅಲ್ಲ ನಿಮ್ಮ ಅವನ ಜೊತೆ ಮಾತಾಡಲಾಗಿ ಅಂತಲ್ಲ, ಎದಕ್ಕೆ? ಅಲ್ಲಿ ನಿಮ್ಮ ಅವನ ಜೊತೆ ಮಾತಾಡ್ಬೇಕಿಲ್ಲ ಬಂದಿತ್ತು. ಅಮ್ಮ, ನಾನು ಮೊದಲೇ ಹೇಳಿನಿ ಆ ಥರ ಕೆಲಸ ಮಾಡೋದು ನಂಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಅಲ್ಲ ಯಾಕೆ ಮಾತಾಡ್ಬೇಕು ನಾನು ಅವ್ರ ಜೊತೆ? ನೀವು ಮಾತಾಡಕತ್ತಿಲ್ಲ ನಿಮ್ಮ ಅಣ್ಣನ ಜೊತೆ ಮಾತಾಡ್ಕೊಂಡು ಕುಂತ್ಕೋ. ನನಗೆ ಯಾಕೆ ಬನ್ನಿ ಮಾತಾಡೋಕೆ ಹೇಳಿಸಿದ್ರೆ. ಅಲ್ಲ ಪ್ರವೀಣ, ಮಾತಾಡೋದ್ರಿಂದ ನೀನು ರೊಕ್ಕ ಖರ್ಚಕ್ಕವನ? ಅಲ್ಲ ಅವರಿಂದ ಉಪಯೋಗ ಐತಲ್ಲ ಮುಂದೆ ನಮ್ಗೆ, ಅದಕ್ಕೆ ಹೇಳಕತ್ತೀನಿ. ನೋಡಮ್ಮ, ಅವರಿಂದ ನನಗೆ ಏನು ಉಪಯೋಗ ಇಲ್ಲ ಆಯ್ತಾ. ಉಪಯೋಗ ಇದ್ರು ಇಲ್ಲ ಅಂದ್ರೂ ನಾನು ಅಂತರ ಜೊತೆ ಮಾತಾಡಂಗಿಲ್ಲ. ನೀ ಬೇಕಂದ್ರೆ ಮಾತಾಡ್ಕೊ. ಮೊದ್ಲಕ್ಕೆ ಅವ್ರು ನಮ್ಮ ಮನೆಗೆ ಇರೋದು ನನಗೆ ಇಷ್ಟ ಇಲ್ಲ. ಹುಚ್ಚಿಡ್ದೈತಿ ನಿಮ್ಗೆಲ್ಲರಿಗೂ. ನಿಮ್ಮ ಆಯಿಗೆ, ನಿನ್ನ ಹೆಂಡತಿಗೆ, ನಿನಗೆ, ನಿಮ್ಮ ಅಪ್ಪಗೆ, ಹೊಸ ಮಂದಿಗೆ ತಲೆಗೆ ಬುದ್ಧಿ ಇದ್ರಲ್ಲ ನಿಮಗೆ. ಯಾರಿಂದ ಹೆಂಗೆ ಉಪಯೋಗ ತೊಗೋಬೇಕನ್ನೋದಾಗ ಗೊತ್ತಿಲ್ಲ ನಿಮಗೆ. ಪ್ರವೀಣ್ ಪ್ರವೀಣ್, ನಾನು ಹೇಳಿದ ಕೆಲಸ ಮಾಡಿದ್ರಾ? ಹಾಂ ಪ್ರಿಯಾ, ಮಾಡಿದ್ದೆ. ಅದೇ ಬರ್ತಾರಂತೆ ನೋಡು, ಈ ಸಂಡೇ ಏನೋ ಬರ್ತಾ ಇದ್ದಾರಂತೆ. ಹೇಳಿದ್ರು ಬರ್ತೀವಿ ಅಂತ ಹೇಳಿದ್ರು. ಯಾರು ಬರ್ತಾರಲ್ಲ? ಅಲ್ಲ ನನಗೆ ಹೇಳಿಲ್ಲ ಒಂದು ಮಾತು. ಯಾರು ಬರ್ತಾರೆ ನಮ್ಮ ಮನೆಗೆ? ಅತ್ತೆ, ನಮ್ಮ ಮನೆಗೆ ನಮ್ಮ ಸೋದರ ಮಾವ ಬರ್ತಾ ಇದ್ದಾರೆ. ಏನು? ನೀನು ಸೋದರ ಮಾವ? ಅಲ್ಲ ನೀನು ಸೋದರ ಮಾವ ಯಾಕೆ ನಮ್ಮ ಮನೆಗೆ ಬರ್ತಾನೆ? ಅಯ್ಯೋ, ಇದೊಳ್ಳೆ ಕಥೆ ಆಯ್ತಲ್ಲ. ಅಲ್ಲ ಅತ್ತೆ, ನಮ್ಮ ಸೋದರ ಮಾವ ಯಾಕೆ ಬರ್ತಾರೆ ಅಂದ್ರೆ ನನ್ನ ನೋಡಕ್ಕೆ ಮಾತಾಡ್ಸಕ್ಕೆ ಬರ್ತಾರೆ. ಏನು ಜರೂರತ್ತಿಲ್ಲ, ನಿಮ್ಮ ಮನೆಯವ್ರು ಯಾರು ನಮ್ಮ ಮನೆಗೆ ಬರೋದು ಜರೂರತ್ತಿಲ್ಲ. ಬರಬೇಡತ್ತೆ ಹೇಳೋರಿಗೆ. ಅಮ್ಮ, ಅದು ಹೇಗಾಗುತ್ತಮ್ಮ? ಅಲ್ಲಮ್ಮ, ಅವ್ರು ಬರೋದ್ರಿಂದ ಏನು ಪ್ರಾಬ್ಲಮ್ ಇದೆ? ಪಾಪ ಅವ್ರೇನು ತುಂಬ ವರ್ಷ ಆದಮೇಲೆ ಪ್ರಿಯಾ ನೋಡಕ್ಕೆ ಬರ್ತಾ ಇದ್ದಾರೆ. ಅಲ್ಲ ಈಕಿ ನೋಡಕ್ಕೆ ಅವ್ರು ಯಾಕೆ ನಮ್ಮ ಮನೆಗೆ ಬರಬೇಕು? ಅವ್ರ ಮನೆಗೆ ಹೋಗ್ಬೇಕಿಲ್ಲ? ಅತ್ತೆ, ನಿಮ್ಮ ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ಲ ಲದ್ದಿ ಇದೆಯಾ? ಅಲ್ಲ ಅತ್ತೆ, ನಾನೇನು ಇವಾಗ ನಮ್ಮ ಮನೇಲಿ ಇದ್ದೀನ? ಇಲ್ಲಿದ್ದೀನಿ ತಾನೆ? ಇದು ನನ್ನ ಮನೇನೇ ತಾನೆ? ಅದಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ. ಯಾರು ಬರಕತ್ತಾರ ಪ್ರಿಯಾ? ಅಜ್ಜಿ, ನಮ್ಮ ಸೋದರ ಮಾವ ಬರ್ತಾ ಇದ್ದಾರೆ ಅಜ್ಜಿ. ಅಯ್ಯ ಹೌದನ? ಭಾಳ ಚಲೋ ಆತ ಬಿಡ. ಅಲ್ಲ ನೀ ಲಗ್ನಾಗ ಬಂದಾಗ ಹಿಡ್ದು ನಿಮ್ಮ ತವ್ರ ಮನೆಯವರು ಒಟ್ಟ ಬಂದಿದೆ ಇಲ್ಲ ನೋಡು. ನಿಮ್ಮ ಸೋದರ ಮಾವ ಹೊಂಟಾನ? ಭಾಳ ಆಯ್ತವ, ಭಾಳ ಚಲೋ ಆತ. ಭಾಳ ಚಲೋ ಆಗ್ತದ. ಇದೇನು ಬಿಟ್ಟು ಇದು ನೋಡಿದು ಅಲ್ಲ, ಎಲ್ಲರಿಗೂ ಧರ್ಮಛತ್ರ ಆಗೈತಿದು. ಬಂದೊಂದರಿಗೆಲ್ಲ ಬರ್ರಿ ಬರ್ರಿ ಅನ್ನಕ. ಅಲ್ಲ ಆಕಿನ ಸೋದರ ಮಾವ ನಮ್ಮ ಮನೆಗೆ ಯಾಕೆ ಬರಬೇಕು? ಅಲ್ಲ ಈಕಿನ ಏನೋ ಪೂರ್ತಿ ಒಪ್ಕೊಂಡಿಲ್ಲ ಅಂತಂದ್ರಾಗ ಈಕಿನ ಸೋದರ ಮಾವ ಬರೀ ಬರ್ತಾನಂತ. ಮಾಡಕ್ಕೆ ಕೆಲಸ ಇಲ್ಲ ನಾವು ನೀವು ಬರೋಕೆ. ಅತ್ತೆ, ಬೇರೆ ಕೆಲಸ ಮಾಡೋರಿಗೆಲ್ಲ ಕರ್ಕೊಂಡು ಬಂದು ಮನೇಲಿ ಇಟ್ಕೋತೀರಾ? ನಮ್ಮ ಸೋದರ ಮಾವ ಬರ್ತಾರೆ ಅಂತಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತೀರಾ ನೀವು? ಏನು ನಮ್ಮ ಸೋದರ ಮಾವ ಏನು ನಿಮ್ಮ ಮನೆಯವ್ರ ಥರ ನೀವು ಕರ್ಕೊಂಬಂದಿದ್ದೀರಲ್ಲ ಆ ಕಲ್ಲಿ ಮತ್ತು ನಿಮ್ಮ ಅಣ್ಣ ಅವ್ರ ಥರ ಗಟ್ಟಿಗಟ್ಟು ಬರ್ತಾ ಇಲ್ಲ ನಮ್ಮ ಮನೆಗೆ. ಸುಮ್ಮನೆ ಮಾತಾಡಬೇಡಿ, ತಿಳ್ಕೊಳ್ದಿರಾ ಏನ ಹಡ್ಸು? ಅಲ್ಲ ನಮ್ಮ ಅಣ್ಣಗೆ ಗತಿ ಇಲ್ಲಾರ್ದಂತೀನ ನೀನು? ಅಲ್ಲ ನಮ್ಮ ಅಣ್ಣನವ ಅವ ಯಾಕೆ ಗತಿ ಇಲ್ಲಾರ್ದಂಗೆ ಇರ್ತಾನೆ? ಅಯ್ಯ ಆಕೇನು ಸುಳ್ಳು ಕರೆನೇ ಹೇಳಕತ್ತ ತಗೊಂಬತ್ತ. ಗತಿ ಇಲ್ಲಾರ್ದ ಬೀದಾಗ ನಿಂತಿದ್ರು ನಿನ್ನ ಮನೆಗೆ ಬಂದಾರಿಲ್ಲ? ನೀ ಕರ್ಕೊಂಬಂದಿದ್ದಿ. ನೋಡಮ್ಮ ಎಲ್ಲಿರ್ತಿದ್ರು? ನೀ ಕರ್ಕೊಂಬಂದಿದ್ದಿಲ್ಲ ಅಂದ್ರೆ ಇವತ್ತು ಬೀದಾಗ ಇರ್ತಿದ್ರಲ್ಲ ಇಬ್ರು ಕೂಡ್ಕಿಸಿದ್ರು. ಮಾಡ್ಕೊಂಡು ಹೆಂಡತಿ ಬಿಟ್ಟು ಇನ್ನೊಬ್ಬಕಿನ ಇಟ್ಕೊಂಡು ಇನ್ನೊಬ್ಬಕಿನ ಜೋಡಿ ನಾಟಕ ಮಾಡಕತ್ರ. ಮತ್ತೆ ಇನ್ಯಾರು ಇಟ್ಕೋತಾರ ಮನ್ಯಾಗ? ಅದಕ್ಕೆ ಬೀದಿಗೆ ಹಾಕಿದ್ರಲ್ಲ ಅವ್ರು ಬೀದಿಗೆ ಹಾಕಿದ್ಲಲ್ಲ ನಿಮ್ಮವ್ವ. ಬೀದಾಗ ಬಿದ್ದಿದ್ನಲ್ಲಿ ಮಣ್ಣ ಕರ್ಕೊಂಬಂದು ಇಟ್ಕೊಂಡಿದ್ದಿ. ಈಗ ಮತ್ತೆ ನಾಟಕ ಮಾಡ್ತೇನ? ಅತ್ತಿ, ನೀವು ಭಾಳ ಮಾತಾಡಬೇಡ್ರಿ ಹೇಳ್ತೀನಿ. ನೀವು ಇದ್ರಾಗ ಬರಕ್ಕೆ ಹೋಗ್ಬೇಡ್ರಿ. ನಿಮಗೆ ಇದಕ್ಕೆ ಸಂಬಂಧ ಇಲ್ಲ. ಹೌದೌದು ತಗೋ. ಅಲ್ಲ ನನಗೆ ಯಾವತ್ತಕ್ಕಾರ ಸಂಬಂಧ ಅಂತ ಹೇಳ್ತೀನಿ. ಎಲ್ಲದಕ್ಕೂ ಸಂಬಂಧ ಇರೋದಿಲ್ಲ. ನಾನು ನೀನ ಸಂಬಂಧ ಇದ್ದಕ್ಕಿದ್ದೀವಿ ಎಲ್ಲರ ಜೊತೆ, ಅದಕ್ಕೆ ಮಾತಾಡ್ತಿದ್ದಿ. ಕೇಳ ಜೊತೆ ನಿಮ್ಮ ಅಣ್ಣ ನಿಮ್ಮ ಸೋದರ ಮಾವ ನಮ್ಮ ಮನೆಗೆ ಬರೋದಿಲ್ಲ ಅಂದ್ರೆ ಇಲ್ಲ ಅಟ್ಟ ಹೇಳ್ತೀನಿ ನಾನು. ಹೋಗಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬೆಟ್ಟಾಗಿ ಹಂಗಿಂದಂಗೆ ವಾಪಸ್ ಕಳಿಸು. ಅವ ಏನು ನಮ್ಮ ಮನೆಗೆ ಬರೋ ಹರಕತ್ತಿಲ್ಲ. ಏನತ್ತೆ ನೀವು ಈ ಥರ ಮಾತಾಡ್ತೀರಾ? ಅಲ್ಲ ನಮ್ಮ ಸೋದರ ಮಾವನ್ನೇ ನಾನು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಮೀಟ್ ಆಗಬೇಕಾ? ನಮ್ಮ ಸೋದರ ಮಾವ ಮನಸ್ಸು ಮಾಡಿದರೆ ಇಡೀ ಬಸ್ ಸ್ಟ್ಯಾಂಡ್ನೇ ಕೊಂಡ್ಕೊಳ್ತಾರೆ. ಬಸ್ ಸ್ಟ್ಯಾಂಡ್ ಅಷ್ಟೇ ಅಲ್ಲ, ಈ ಊರನ್ನೇ ಕೊಂಡ್ಕೊಳ್ತಾರೆ. ಅಷ್ಟೊಂದು ರಿಚ್ ಇದ್ದಾರೆ ನಮ್ಮ ಸೋದರ ಮಾವ, ಗೊತ್ತಾ ನಿಮಗೆ? ಹಂಗೆ ಹೇಳ್ಬಿಟ್ರೆ ನಾವು ಅಂತೀನ. ನನಗೇನು ಆಸೆ ಧಾರವಾಹಿನಾಗ ಬರ್ತಾಳಕಿ ಶಾಂತಿ ಹೆಂಗೆ ಮಾಡಿಯನ? ರೊಕ್ಕನ ನಾನೇ ಹ್ಞೂ ಅಂತ ತಿಂದುಕೊಂಡೇನ ನೀನು? ಅಮ್ಮ, ಅವಳೇನು ಸುಳ್ಳು ಹೇಳ್ತಾ ಇಲ್ಲ, ನಿಜಾನೇ ಹೇಳ್ತಾ ಇರೋದು. ಅವ್ರ ಸೋದರ ಮಾವ ಇಷ್ಟು ವರ್ಷ ಫಾರಿನಲ್ಲಿ ಇದ್ದಿದ್ದು, ಇವಾಗ ಇಂಡಿಯಾಗೆ ಬಂದಿದ್ದಾರೆ. ಚಿಕ್ಕ ವಯಸ್ಸಿಂದನೂ ಇವಳು ಕಂಡ್ರೆ ಅವ್ರ ಸೋದರ ಮಾವನಿಗೆ ತುಂಬ ಇಷ್ಟ. ಅದಕ್ಕೇ ನೋಡಕ್ಕೆ ಬರ್ತಾ ಇರೋದು. ಅವ್ರ ಅಮ್ಮನ ನೋಡಕ್ಕೆ ಹೋಗಿಲ್ಲ ಪಾಪ, ಅವರು ಇವಳನ್ನ ನೋಡಕ್ಕೆ ಬರ್ತಾ ಇರೋದು. ನಾವು ಮದುವೆ ಆಗಿದ್ದೀವಿ ಅಂತ ಗೊತ್ತಾಗ್ಬಿಟ್ಟು ನೋಡಕ್ಕೆ ಬರ್ತಾ ಇರೋದು. ನೀನು ಆ ಥರ ಎಲ್ಲ ಮಾತಾಡಕ್ಕೆ ಹೋಗಬೇಡ. ಮದುವೆ ಮುಂಚೆನೇ ಗೊತ್ತು ನನಗೆ ಅವ್ರ ಸೋದರ ಮಾವನ ಬಗ್ಗೆ. ಅವ್ರು ತುಂಬ ಸರ್ತಿ ಹೇಳಿದ್ದಾರೆ, ಅವ್ರ ಮನೆಯವರು ಹೇಳಿದ್ದಾರೆ ಅವ್ರ ಸೋದರ ಮಾವ ಫಾರಿನಲ್ಲಿ ಇರೋದು. ಇಲ್ಲಲ್ಲ ಏವ್ವಾ, ಹೌದಣ್ಣ ಪ್ರವೀಣ? ಅಲ್ಲ ಗುಂಡೆ, ಫಾರಿನ್ ಅಂದ್ರೆ ಅದ ವಿಮಾನದಾಗ ಕೂತ್ ಹೋಗ್ತಾರಲ್ಲ ಅದನ? ಹ್ಞೂ ಅಜ್ಜಿ, ಅದ ಫಾರಿನ್ ಅಂದರೆ ವಿಮಾನದಾಗ ಕೂತ್ ಹೋಗ್ತಾರಲ್ಲ ಅದ ಫಾರಿನ್. ಅಲ್ಲೇ ಇದ್ರು ಅವರು, ಇವಾಗ ಬರಕತ್ತಾರ. ಹೌದನ? ಆತ ತಗೋ. ಮತ್ತೆ ಭಾಳ ದಿನ ಇರೋದಿಲ್ಲ ನೋಡಿ, ಮತ್ತೆ ಒಂದು 2 ದಿನ ಇದ್ದು ಹೋಗ್ಬೇಕು ನೋಡೋರು. 2 ದಿನ ಅಲ್ಲ 2 ತಿಂಗಳ ತನಕ ಇಟ್ಕೊಂಡು ಏನು ಮಾಡಬೇಕು ಎಲ್ಲ ಮಾಡ್ತೀನಿ. ನಿನ್ನೆ ಯಾವತ್ತು ಕೇಳ್ತಾ ಅತ್ತೆ, ಅವರನ್ನು ನೋಡಿ ಮಾತಾಡ್ಸ್ಕೊಂಡು ಹೋಗಿ ಬರ್ತಾ ಇರೋದು. ನಮ್ಮ ಮನೆಯಲ್ಲೇ ಇರೋದಕ್ಕಲ್ಲ. ಅಲ್ಲ ಎಷ್ಟಕ್ಕೂ ಇಂಥ ಮನೆಯಲ್ಲಿ ಅವ್ರು ಇರ್ತಾರ, ಅವರಿದ್ದರೆ ಅದೇ ನಮ್ಮ ಪುಣ್ಯ. ಅವ್ರು ಇಂಥ ಮನೇಲೆಲ್ಲ ಇರೋದಿಲ್ಲ. ಹೌದನ್ನ? ಭಾರಿ ಆಯ್ತು ಬಿಡು ದಿಮಾಕ್. ಎಂಥ ಪರಿ ಎಂಥವನ್ನ ನಿಮ್ಮ ಮಾವ ನಾನು ನೋಡ್ತೀನಿ ತಗೋ. ಬರ್ಲಕ್ಕ ಪ್ರವೀಣ್, ನಮ್ಮ ಮಾವನಿಗೆ ಮಿನರಲ್ ವಾಟರ್ ಬೇಕು, ಸ್ವಲ್ಪ ತೊಗೊಂಡ್ಬಂದು ಇಟ್ಬಿಡಿ. ಯಾಕಂದರೆ ಆಮೇಲೆ ಅವ್ರಿಗೆ ಆ ನೀರು ಈ ನೀರು ಕುಡಿದ್ಬಿಟ್ಟು ಮತ್ತೆ ಇನ್ಫೆಕ್ಷನ್ ಆಗುತ್ತೆ. ಅದಕ್ಕೆ ಯವ್ವ ಅದಂತ ನೀರ ಯವ್ವ? ಅಲ್ಲ ನಾವು ಕುಡಿಯೋ ನೀರು ಕುಡಿಯಂಗಿಲ್ಲ ಅವ್ರು? ಅಯ್ಯೋ
ಅಜ್ಜಿ ಅವರು ನಮ್ಮ ಥರ ಅಲ್ಲಿ ಇಲ್ಲಿ ನೀರು ಅಲ್ಲಿ ಇಲ್ಲಿ ಊಟ ಅದನ್ನೆಲ್ಲ ಮಾಡೋದಿಲ್ಲ ಅಜ್ಜಿ. ತುಂಬ ಶಿಸ್ತಿಂದ ಇರ್ತಾರೆ ಅವರು. ಆಮೇಲೆ ಅವ್ರಿಗೆ ತುಂಬ ಸ್ವಚ್ಛವಾಗಿರೋದೇ ಬೇಕು ಎಲ್ಲನೂ. ಸೊ ಅದಕ್ಕೆ ಹೇಳ್ತಾರೆ ಅದು ಪ್ರಿಯಾ. ಇವ ಹೌದನ? ಮತ್ತು ದೊಡ್ಡ ಮನುಷ್ಯರಂತೀವಿ ಮತ್ತು ಹಂಗೆ ಇರ್ತಾರೆ ಬಿಡು ಅವರು. ನಮ್ಮಂಗೆ ಹೆಂಡಾಗ ಹುಚ್ಚಾಗ ಬಿದ್ದು ಒಳ್ಳಾಡರನ. ಆತು ತೋಯಪ್ಪ, ಆಕೆ ಏನೇನು ಹೇಳ್ತಾಳೆ ಮಾಡಿ. ಪಾಪ ಅವ್ರ ತವ್ರ ಮನೆಯಲ್ಲಿ ಫಸ್ಟ್ ಟೈಮ್ ಒಬ್ರು ಬರಕತ್ತಾರ. ಮತ್ತು ಚಲೋ ನೋಡ್ಕೋಬೇಕಪ್ಪ ನಾವು. ಮಾಡಿ ಮಾಡು ಯಾವ್ದಾರ ರೊಕ್ಕ ಎಲ್ಲ ಮಂದಿ ಜಾತ್ರೆ ಮಾಡೋದು ಮತ್ತೆ. ಅತ್ತೆ ನೀವೇನು ದುಡ್ಡು ಖರ್ಚು ಮಾಡ್ತಾ ಇಲ್ಲ. ಖರ್ಚು ಮಾಡಬೇಕಾಗಿರೋದು ನನ್ನ ಗಂಡ, ಅವ್ರು ಖರ್ಚು ಮಾಡ್ತಾರೆ. ನೀವು ಸುಮ್ಮನೆ ನೋಡ್ಕೊಂಡಿರಿ, ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡಿ. ಇಲ್ಲಿ ಯಾರು ನಿಮ್ಮ ಮಾತು ಕೇಳಕ್ಕೆ ಬಂದಿಲ್ಲ ನಾವು. ಮಾತಾಡ್ತೀನಿ ನೀನು. ಮತ್ತೆ ನನ್ನ ಮಗನ ಇಟ್ಕೊಂಡು ನಿನ್ನ ಕೈಯಾಗ ಮಾತಾಡ್ಲಾರ್ದು ಏನು ಮಾಡ್ತಿದ್ದಿ? ಮಿಟಕಲಾಡಿ ನೋಡ್ರಿ ಹೆಂಗೆ ಮಾತಾಡ್ತಾಳೆ ನೋಡ್ರಿ. ಒಂದಿಟ್ಟು ನಿಮ್ದ ಸಲಿಗಕ್ಕಿಗೆ ಮನ್ಯಾಗ ನೀವು ಬ್ರೀದಲ್ಲ ಆಕಿಗೆ ಸಪೋರ್ಟ್ ಮಾಡಾಕ. ಅದು ಕಟ್ಟ ಮಾತಾಡ್ತಾಳಕಿ. ಅಯ್ಯ ನೀ ಮಾತಾಡೋದಿಲ್ಲನ? ನೀ ಮಾತಾಡ್ದಂಗೆ ಆಕಿನೂ ಮಾತಾಡ್ತಾ ತಗೋ. ಅದ್ರಾಗ ಏನೈತಿ? ಗಿರ್ಜವ ಯಾರ ಬರ್ತಾರ ಅಂತ ಹೇಳಕತ್ತಿದಿಲ್ಲ? ಬಂದ್ರ ನೋಡು. ಸಿದ್ದರಾಮಯ್ಯನ ಬಿಟ್ಟಿ ಭಾಗ್ಯ ಇದ್ದಂಗೆ ಹಂಗ ನಮ್ಮ ಮನ್ಯಾಗ ಗಿರ್ಜವನ್ ಬಿಟ್ಟಿ ಭಾಗ್ಯ ಇವರು ಬಂದ್ರ ನೋಡವ. ನಿನ್ ಬೀಗ್ರು ಮಾತಾಡ್ಸಿ. ಯಾಕ್ರಿ ಅವರ ಹಂಗ್ಯಾಕತ್ತೀರಿ ನೀವು? ಅಯ್ಯ ನಾ ಏನಂದಿಲ್ಲವಯ್ಯವ, ನಿನಗೇನನ್ಲಿ? ಮಾತಾಯಿ ಲಾಳಲ್ಲ ನಿಮ್ಮನ್ನ ಕಾಪಾಡ ಮಾತಾಯಿ. ಈ ಮಾತಾಯಿ ಹೇಳಕತ್ತೀನಿ ನಾನು. ನಿನಗೇನಂದಿಲ್ ತಗೋಯ್ವ. ಅಯ್ಯ ಹೊಲ್ಬಿಡ, ಅವ್ರು ಮಾತಾಡ್ದಲ್ಲ ಯಾಕೆ ತಲೆ ಕಟ್ಸ್ಕೊತೀವಿ? ಕಲವ ಎಲ್ಲಿಗೆ ಹೋಗಿದ್ರಿ? ಅದೇನ ಹೇಳಿದ ಕೆಲಸ ಮಾಡಿದ್ರೇನ? ಏನ ಅದು ಪತ್ರ ತರಿಸ್ತೇನ? ಹೊಲದ ಪತ್ರ? ಅಯ್ಯವ್ವ ಅದ ಹೇಳಕ್ ಬಂದಿನೇವ. ಅದೇನ ಪತ್ರ ಅವ್ರ ಮನ್ಯಾಗ ಇಟ್ಟಾನಂತವ. ನೋಡು ನಿಮ್ಮ ಅಣ್ಣಂದು ಕತಿ ಹಂಗೈತಿ. ಅಲ್ಲ ಪತ್ರ ತನ್ನ ಹೆಸರಾಗಿರೋ ಪತ್ರ ತನ್ನ ಬಲ್ಲಿ ಇಟ್ಕೊಳ್ಳೋದು ಬಿಟ್ಟು ನಿಮ್ಮ ಅವನ ಕೈಯಾಗ ಕೊಟ್ಟಾನಂತ. ನೋಡು ಮತ್ತ ಸುಬೇದಾರ ನನಗರ ಸಾಕಾಗೆ ನೋಡು. ಓಯವ ಗಿರ್ಜವ ಎಂತವ್ನ ಹಿಂದೆ ಬಿದ್ದಿ ಅನ್ಸ್ಬಿಟ್ಟತ್ ನನಗ. ಅಣ್ಣ ನೀನು ಪತ್ರ ನೀನು ಬಲ್ಲಿ ಇಟ್ಕೊಳಕಾಗೋದಿಲ್ಲನ? ಅದನ್ನು ಅವನ ಕೈಯಾಗ ಕೊಟ್ಟಿಯನ? ಚಲೋ ಆತಗು. ಅಲ್ಲ ಈಗ ಸಾಲ ಪಡಿ ಮಾಡ್ಬೇಕಂದ್ರೆ ಪತ್ರ ಕೇಳ್ತಾರ. ಪತ್ರ ಇದ್ರೆ ಸಾಲ ಕೊಡ್ತಾರ. ನೋಡು ಜಲ್ದಿ ಪತ್ರ ತರಿಸು, ಸಾಲ ತಗೊಳ್ಳೋಣಂತ. ಮತ್ತೆ ಮದುವೆ ಮಾಡ್ಬೇಕಲ್ಲ ನಿಮ್ಮಿಬ್ಬರದು. ಆತ ಹೇಳುವ, ತರಿಸ್ತೀನಿ. ಅಲ್ಲ ಗಿರ್ಜವ ಯಾರ ಬರ್ತಾರ ಅನ್ನಕತ್ತಿದ್ರಲ್ಲ ಇಬ್ರು. ನಿನ್ ಸೊಸಿ ಏನ ಹೇಳಕತ್ತಿಲ್ಲ ರೀ ಹೊರಗ? ಅದ ಅವ್ರ ಸೋದರ ಮಾವ ಬರ್ತಾನಂತ. ಅದ ಹೇಳತ್ತಿಲ್ಲ. ನಮ್ಮ ಪ್ರಿಯಾಂದು ಸೋದರ ಮಾವ ಬರ್ತಾನ. ಅವ್ರು ಬಂದಾಗ ನೀವು ಹೆಂಗ್ ಬೇಕು ಹಂಗೆ ಮಾತಾಡೋದು, ಹೆಂಗ್ ಬೇಕು ಹಂಗಿರೋದು ಮಾಡಕ್ಕೆ ಹೋಗ್ಬೇಡ್ರಿ. ಅವ್ರು ಫಾರಿನಿಂದ ಬರಕತ್ತಾರ. ಫಾರಿನಿಂದ ಭಾಳ ಭಾಳ ಶ್ರೀಮಂತರ ಅನ್ನಂತವ. ಮದುವೆ ಸತಿ ಆಗಿಲ್ಲ ತೀನ. ನೋಡು ಎಂತ ಶ್ರೀಮಂತನ. ನೀನು ಹೆಂಗ್ ಬೇಕು ಹಂಗೆ ಮಾತಾಡೋದು ಮಾಡಕ್ಕೆ ಹೋಗ್ಬೇಡ್ರಿ ನೀವು. ಸ್ವಲ್ಪ ಅತ್ತಿ ಅವ್ರಿಗೂ ಗೊತ್ತೈತಿ ಯಾರು ಹೆಂಗೆ ಬಂದಾಗ ಹೆಂಗಿರ್ಬೇಕು ಏನಂತೇಳಿ. ನೀವೇನು ಭಾಳ ಹೇಳಕ್ಕೆ ಹೋಗ್ಬೇಡ್ರಿ. ನೀವು ಸೀದಾ ಇರ್ರಿ ಸಾಕು. ಮಂದಿಗೆ ಹೇಳಕ್ಕೆ ಹೋಗ್ಬೇಡ್ರಿ. ನಾ ಸೀದಾನ ಇದ್ದೀನಿ ತಗೋ. ನಾ ಏನು ಉಲ್ಟಾ ಇಲ್ಲ ನಿನ್ನಂಗೆ. ಸೀದಾನ ಇದ್ದೀನಿ ಹೇಳಕತ್ತೀನಿ ನಾನು. ಮತ್ತು ಅವ್ರು ಬಂದಾಗ ಹೆಂಗೆ ಬೇಕಂಗೆ ಮಾಡೋದು, ಹೆಂಗೆ ಬೇಕಂಗೆ ನಿಂದ್ರೋದು ಕುಂದ್ರೋದು ಮಾಡಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಶಿಸ್ತಿಂದಿರ್ರಿ ಅಂತ ಹೇಳಕತ್ತಾರ. ಅವ್ರು ಇವು ಕುಡಿಯೋದಿಲ್ಲ ಅಂತಂದಾಗ ತಿಳ್ಕೊಬೇಕು ಅಂದಿತ್ತು. ಮತ್ತು ಹೆಂಗಿರ್ತಾರೆ ಮನುಷ್ಯ ಅಂತ ಹೇಳಿ ಕಿಶಿಂದ್ರ. ಇವ ಅಲ್ಲ ನೀರು ಕುಡಿಲಿಲ್ಲ ಅಂದ್ರೆ ಮತ್ತೆ ನೀರು ಕುಡಿತಾರೆ ಅವರು. ಅಯ್ಯ ಅವ ಏನಪ್ಪ ಆರಿನಾಗಿರ್ತಾನಲ್ಲ, ಅದಕ್ಕೆ ಅವ ಏನೋ ಬಾಟಲ್ ನೀರೇ ಕುಡಿತಾನಂತ. ಅವ ಇಂಥವು ಕುಡಿಯೋದಿಲ್ಲತ್ತ. ಅದೇ ಹೇಳಕತ್ತಿಲ್ಲ. ಮತ್ತು ಅದಕ್ಕೆ ಇಟ್ಟು ಹೇಳ್ತಾಳೆ. ಇಟ್ಟಿತ್ತಂದ್ರೆ ಇಟ್ಟುದ್ದು ಮಾಡಿ ಹೇಳ್ತಾಳ. ನಮ್ಮ ಅತ್ತಿದೆ ಅಂತ ತಲೆ ಕಟ್ಸ್ಕೊಬೇಡ ನಡಿ. ಯಾವ ಬಂದ್ರೆ ನಮ್ಗೇನು ಮಾಡೋದೈತಿ? ನಮ್ಮ ಕೆಲಸ ನಾವು ಮಾಡಬೇಕಾ ಅಟ್ಟ. ಅಲ್ಲ ಆಕಿ ಪ್ರಿಯಾಂದ ಮಾವ ಅಟ್ಟು ಶ್ರೀಮಂತನ? ನಯವ್ವ ಆನಂತೇನ ಅಟ್ಟು ಶ್ರೀಮಂತ ಅನ್ನಂತವ. ಏನಪ್ಪ ಅರಣ್ಯಾಗಿದ್ದಂತ ಇಸ್ತಿನ. ಈಗ ಬರಾಕತ್ತಾನಂತ ಈ ದೇಶಕ್ಕೆ. ಅದಕ್ಕೆ ಈಕಿನ ಮ್ಯಾಲ ಭಾಳ ಪ್ರೀತಿ ಇತ್ತತ್ತ. ಸಣ್ಣಕ್ಕಿದ್ದಾಗ ಹಿಡ್ದು ಈಕಿನ ಭಾಳ ಜೀವ ಮಾಡ್ತಾನಂತ. ಅದಕ್ಕೆ ನೋಡಕ್ಕೆ ಹೊಂಟಾನಂತ ಯವ್ವ ಅಂತ ಪರೀಲೆ. ಹೌದನ? ಮದುವೆ ಆಗಿಲ್ಲ ನೀನ? ಇಲ್ಲತ್ತವ. ಅದೇ ಅಂತ ಗಂಡಸನೇನವ. ಅಲ್ಲ ಈ ವರ್ಷ ಆದ್ರೆ ನಾ ಮದುವೆ ಮಾಡ್ಕೊಂಡಿಲ್ಲತ್ ನೋಡವ. ಹಂಗ ಅನ್ನಂತ ನೋಡು. ಹೌದನ? ಚಲೋ ಆತು. ಬರ್ಲಿ ಬಿಡು ಪಾಪ. ಆಕಿ ನೋಡಕ್ಕೆ ಬರಾಕತ್ತಾರ. ಅಲ್ಲ ಗಿರ್ಜವ ಅಲ್ಲಿ ಮ್ಯಾಲ ಒಂದಿವ್ಸ ಬಟ್ಟೆ ಇಟ್ಟು ಬಂದೀನಿ ಒಗದನ. ಅಲ್ಲ ಅವು ಯಾವಾಗ ಹೋಗಿತ್ತಿರ ಬಟ್ಟೆ? ಆಯ್ಕಿನ ಕೈಲಿ ಒಗಸ್. ಮತ್ತೆ ಕಲ್ಲವನ ಕೈಲಿ ಒಗಸು ಬಟ್ಟೆ. ಯಾಕ್ರಿ ಬರ ನಾ ಯಾಕೆ ಬಿಟ್ಟು ಹೋಗಿಬೇಕು? ಅಲ್ಲ ನಿಮ್ಮ ಬಟ್ಟೆ ನೀವು ಒಪ್ಕೊಳಕಾಗೋದಿಲ್ಲನ್ರಿ? ಯವ್ವ ನನ್ನ ಮನ್ಯಾಗ ಬಟ್ಟೆ ನಾ ಒಗಿದಿಲ್ಲ. ನನ್ನ ಸೊಸಿನ ಒಗಿಬೇಕು. ಇಲ್ಲ ಅಂದ್ರೆ ಆಕಿ ಸೊಸಿ ಒಗಿಬೇಕು. ಆಕಿ ಸೊಸಿ ಹತ್ರ ಒಗಿದಿಲ್ಲ, ನನ್ನ ಸೊಸಿನೂ ಒಗಿದಿಲ್ಲ. ಮತ್ತೆ ಇವಾಗ ಇರಾಕ್ ನೀನ ಒಬ್ಬಾಕಿ ಒಗಿ. ಹೋಗಿದ್ರೆ ಏನಾಗೋದಿಲ್ಲ, ಕೈ ಸೌದೋಗೋದಿಲ್ಲ. ಅಲ್ಲ ಸುಮ್ ಕೂತು ಉಂಡು ತಿಂತಿಯಲ್ಲ, ಮತ್ತೆ ಬ್ಯಾಸರ ಆಗೋದಿಲ್ಲ. ಏನಾದ್ರು ಕೆಲಸ ಮಾಡ್ಬೇಕವ. ಮಾಡಲಿಲ್ಲ ಅಂತ ಹೆಂಗೆ ನಡ್ತೈತಿ? ಗಿರ್ಜವ ಒಗಸು. ಇಲ್ಲ ನೀ ಒಗಿ. ಎರಡ್ರಾಗ ಒಂದು ಮಾಡು. ಅಯ್ಯಯ್ಯ ಆತ್ ತಗೋರಿ. ಆಕೆನ್ ಒಗೆದಿಲ್ಲನ ಬಟ್ಟೆ? ಆಕೆನ್ ಬಟ್ಟೆ ಒಗ್ದಿಲ್ಲನ ಯಾವತ್ತು? ಒಗಿತಾ ತೋಳ್. ಏನು ಭಾಳ ದೊಡ್ಡ ಬಟ್ಟೆ ಒಗೆದು ಹೇಳಕ್ಕೆ ಬಂದಾಳ ಇಲ್ಲಿ. ಅಲ್ಲ ನಮ್ಮ ಕಲ್ಲು ಮಾಡ್ಲಾರ ಕೆಲಸ ಐತನ? ಕಲ್ಲು ಅವನ್ನ 4 ಬಟ್ಟೆ ಅಂತ ಒಗದು ಹಾಕ್ಬಿಡ. ಇವ ನಂದು ಒಂದಿಟ್ಟು ಕೆಲಸ ಐತೆ. ಅದ ನಿಮ್ಮ ಮದುವೆದು ಒಂದಿಟ್ಟು ತಾಳಿ ಮಾಡ್ಸಕ್ಕೆ ಹಾಕ್ಬೇಕು. ಹೋಗ್ಬರ್ತೀನಿ. ಅಕ್ಷಾಡ್ರವನ್ನ ಅಂತ ಹೋಗ್ಬರ್ತೀನಿ. ಒಂದು ಜರ ಬಟ್ಟೆ ಒಗದು ಹಾಕ್ಬಿಡ್ತೇನೆ. ತೋರ್ಬಾ ಒಗದು ಹಾಕ್ತೀನಿ ತಗೋ. ಆತ ಅಂದ್ರೆ ನಾ ಹೋಗ್ಬರಲ್ಲ ಒಂದಿಟ್ಟು. ಅತ್ತಿ ನಾ ಹೋಗ್ಬರ್ತೀನಿ. ಸುಮ್ಮನೆ ಆಕಿನ ಜೋಡಿ ಜಗಳ ಮಾಡ್ಕೊಂಡು ನಿಂದ್ರಕ್ಕೆ ಹೋಗ್ಬೇಡ್ರಿ ನೀವು. ನಿಮ್ಮ ಕೆಲಸ ನೀವು ಮಾಡ್ಕೊರಿ. ಆಕೆಲ್ಲ ಬಟ್ಟೆ ಒಗದು ಹಾಕ್ತಾ. ಅಯ್ಯೇ ನನಗೇನು ಮಾಡೋ ಕೆಲಸಲ್ಲನ ಇದಕ್ಕೆಲ್ಲ? ನನಗೇನು ಈಕಿನ ಜೋಡಿ ಜಗಳ ಮಾಡೋದ ಕೆಲಸನ? ನೀ ಬಾರಿ ಹೇಳ್ತಿ ಬಿಡ. ಆತ್ ತಗೋ ಹೋಗು.
ಅಲ್ಲ ಶಂಕರಪ್ಪ ನೀನು ಹಿಂದೆ ಬಂದು ಭಾಳ ದೊಡ್ಡ ತಪ್ಪು ಮಾಡಿದ ಅನ್ಸಕತ್ತೈತಿ ನೋಡಿ ನನಗೆ. ಅಲ್ಲ ನಿನ್ನ ಮನೆಗೆ ಬಂದ್ರೂ ಚಾಕ್ರಿ ಮಾಡಬೇಕು, ನಿಮ್ಮ ತಂಗಿ ಮನೆಗೆ ಬಂದ್ರೂ ಚಾಕ್ರಿ ಮಾಡಬೇಕು. ಅಲ್ಲ ನೀನು ನಂಬಿ ಎದಕ್ಕರ ಬಂದು ಅನ್ಸಕತ್ತದ ನೋಡಿ ನನಗರ. ಅಲ್ಲ ಅವನ ಅಲ್ಲ ನನ್ನ ಕಲ್ಲು ಯಾಕೆ ಹಿಂಗೆ ಮಾತಾಡಕತ್ತಾಳೆ ಇವಾಗ? ಅಲ್ಲ ಇಷ್ಟು ದಿನ ನೀನಾ ರಾಜ, ನೀನಾ ಚಿನ್ನ, ನೀನಾ ಮುದ್ದು ಅಂತ ಹೇಳ್ತಿದ್ಲು. ಎಷ್ಟು ಇದು ಬಂದ್ರು ನಿನ್ನ ಜೊತೆ ಇರ್ತೀನಿ ಅಂತಿದ್ಲು. ಇವತ್ತು ಯಾಕೆ ಹಿಂಗೆ ಸಿಟ್ಟನೆ ಮಾತಾಡತ್ತಾಳ? ಪಾಪ ಕೆಲಸ ಬಾಕಳಾಗ್ಯದನ, ಅದಕ್ಕೆ ಮಾತಾಡಕತ್ತ. ಆತು ಬಿಡು, ಇರ್ಲಿ ಇರ್ಲಿ.